ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ರೆಸಿಪಿ. ಇವತ್ತು ನಾನು ಮೊಸಪ್ ಸಾರು ಹೇಗೆ ಮಾಡಿದೆ ನಾನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅವರೆಕಾಯಿ ಹಾಕಿ ಮೊಸಪ್ ಮಾಡ್ಕೊತಾ ಇದ್ದೀನಿ. ಅವರೆಕಾಯಿ ಮತ್ತು ಸೊಪ್ಪು, ಸೊಪ್ಪು ಅಂದರೆ ಮಿಕ್ಸ್, ಎಲ್ಲ ಸೊಪ್ಪು ಮಿಕ್ಸ್ ಇದೆ ಇದು. ಈ ಸೊಪ್ಪು, ಟೊಮೆಟೊ, ಹಸಿರು ಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕಷ್ಟು, ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟು ಹಾಕಿ ನೀರು ಹಾಕಿ ಸಾಲ್ಟ್ ಹಾಕ್ಬಿಟ್ಟು 3 ಇಂದ 4 ವಿಷಿಲ್ ಕೂಗಿಸ್ಕೊಂಡು ಬೇಯಿಸ್ಕೊಬೇಕಾಗತ್ತೆ. ಮತ್ತು ತಣ್ಣಗಾದ್ಮೇಲೆ ವಿಷಿಲೆಲ್ಲ ಏರ್ ಔಟ್ ಆದಮೇಲೆ ಓಪನ್ ಮಾಡಿ, ಇದು ಟೊಮ್ಯಾಟೊ, ಈರುಳ್ಳಿ, ಹಸಿರುಮೆಣಸಿನ್ಕಾಯಿ, ಬೆಳ್ಳುಳ್ಳಿ ನಿಮ್ಗೆ ಎಷ್ಟು ಸಿಗುತ್ತೋ ಅಷ್ಟು ಬೆಳ್ಳುಳ್ಳಿ, ಇಲ್ಲಾಂದ್ರೆ ಅದರಲ್ಲೇ ಸ್ಮ್ಯಾಶ್ ಆದರೂ ಪರವಾಗಿಲ್ಲ. ಇಷ್ಟನ್ನ ತೆಕ್ಕೊಂಡು ನೀರಿಲ್ದಿರ ಇದನ್ನು ರುಬ್ಕೊಬೇಕಾಗತ್ತೆ. ನಾನು ಇದು ಬ್ಲೆಂಡರ್ ತೊಗೊಂಡು ಬ್ಲೆಂಡರಲ್ಲೇ ಬ್ಲೆಂಡ್ ಮಾಡಿಕೊಂಡೆ, ಈಸಿ ಆಗುತ್ತೆ. ಆಮೇಲೆ ಸೊಪ್ಪು ಅಷ್ಟೇ, ಬೇಕು ಅಂದರೆ ಸೊಪ್ಪು ತೆಕ್ಕೊಂಡು ಒಂದು ರೌಂಡ್ ಮಸಿಯೋ ಕೋಲಲ್ಲಿ ಮಸ್ಕೊಬೋದು. ಬಟ್ ನಾನು ಬ್ಲೆಂಡರಲ್ಲೇ ಒಂದು ರೌಂಡ್ ತಿರುಗಿಸ್ಕೊಂಡಿದ್ದೀನಿ. ಸೊ ಕಾಳುಗಳು ಏನೂ ಆಗಲ್ಲ ಅದಕ್ಕೋಸ್ಕರ. ಸೊಪ್ಪು ಬಂದುಬಿಟ್ಟು ನಾನು ಇದರಲ್ಲಿ ಸಬ್ಬಕ್ಕಿ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಈ 3 ಹೆಸರು ನನಗೆ ಗೊತ್ತು. ಮಿಕ್ಕಿದ ಸೊಪ್ಪು ಹೆಸರು ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಅಂಗಡಿಗೆ ಹೋದ್ರೂ ಮೊಸಪ್ಪಿಗೆ ಸೊಪ್ಪು ಕೊಡಿ, ಬಸ್ಸಾರಿಗೆ ಸೊಪ್ಪು ಕೊಡಿ ಅಂತಲೇ ನಾನು ಕೇಳೋದು. ಸೊ ಎಲ್ಲ ಮಿಕ್ಸ್ ಸೊಪ್ಪು ಕೊಟ್ಟಿರ್ತಾರೆ. ಮೊಸಪ್ಪಿಗಂದ್ರೆ ಮಿಕ್ಸ್ ಸೊಪ್ಪು ಕೊಡ್ತಾರೆ. ಸೊ ಇಷ್ಟನ್ನ ಚೆನ್ನಾಗಿ ಜಾಸ್ತಿ ನೀರಲ್ಲಿ ತೊಳಿಬೇಕು ಗೈಸ್, ಯಾಕಂದರೆ ಅದರಲ್ಲಿ ತುಂಬ ಮಣ್ಣಿರುತ್ತೆ. ಅದಕ್ಕೋಸ್ಕರ ಜಾಸ್ತಿ ನೀರು ಹಾಕಿ 3 ಇಂದ 4 ಸರಿ ವಾಶ್ ಮಾಡಿ ಆಮೇಲೆ ಯೂಸ್ ಮಾಡಬೇಕು. ಇಲ್ಲಾಂದರೆ ನಮಗೆ ತಿನ್ನೋವಾಗೆಲ್ಲ ಕಲ್ಲು ಮಣ್ಣು ಎಲ್ಲ ಸಿಕ್ಕತ್ತೆ, ಅದಕ್ಕೋಸ್ಕರ ಹೇಳಿದೆ. ಇದು ತಣ್ಣಗಾದ್ಮೇಲೆ ಅದೇನು ರುಬ್ಕೊಂಡಿದ್ದೀವಿ ನೋಡಿ, ಇದನ್ನು ಸ್ಮ್ಯಾಶ್ ಮಾಡಿರೋದನ್ನು ಬ್ಲೆಂಡರಲ್ಲಿ ನಾನು ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಹೇಳಿದ್ನಲ್ಲ ಅದು. ಮತ್ತು ಸೊಪ್ಪು ಅಷ್ಟೇ ಒಂದು ಚಿಕ್ಕ ರೌಂಡ್ ಅಷ್ಟೇ ಬ್ಲೆಂಡರಲ್ಲಿ ಹಿಂಗೆ ತಿರುಗಿಸ್ಕೊಂಡ್ರೆ ಮೇಲ್ಮೇಲೆ, ಕೆಳಗಡೆ ಕಾಳಿರುತ್ತಲ್ವ, ಕಾಳು ಏನೂ ಆಗಬಾರ್ದು. ಕಾಳು ಫುಲ್ ಹಾಗೇ ಇದ್ದರೆ ಚೆನ್ನಾಗಿರುತ್ತೆ. ನೋಡಿ, ಕಾಳು ತೋರಿಸ್ತಾ ಇದ್ದೀನಿ ನಾನು, ಕಾಳು ಏನೂ ಆಗಿಲ್ಲ, ಜಸ್ಟ್ ಮೇಲೆಯಿಂದ ನಾನು ಒಂದು ಸರಿ ತಿರುಗಿಸ್ಕೊಂಡೆ ಅಷ್ಟೇ. ಆಮೇಲೆ ಇದನ್ನು ರುಬ್ಬಿಟ್ಕೊಂಡಿರೋದನ್ನು ಹಾಕ್ಬಿಟ್ಟು ನೀರು ಹಾಕಬೇಕಾ ಅಂತ ಚೆಕ್ ಮಾಡಿ, ಯಾಕಂದರೆ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೋಡಿಕೊಂಡು, ನೀರು ಬೇಕು ಅಂದರೆ ಹಾಕ್ಕೊಂಡು, ಉಪ್ಪು ಬೇಕು ಅಂದರೆ ಉಪ್ಪು ನೋಡ್ಕೊಂಡು, ರುಚಿಗೆ ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಒಗ್ಗರಣೆ ಕೊಟ್ಟರೆ ನಮ್ಮ ಮೊಸಪ್ ಸಾರು ರೆಡಿ ಗಾಯ್ಸ್. ಒಂದು ಸರಿ ಟ್ರೈ ಮಾಡಿ ನೀವು, ತುಂಬ ಚೆನ್ನಾಗಿರುತ್ತೆ. ಎಷ್ಟು ಸಖತ್ತಾಗಿತ್ತು ಅಂದರೆ, ನಿಜವಾಗ್ಲೂ ಎಲ್ಲರೂ ಮಾಡಿದ್ರೆ ಈ ಟೇಸ್ಟ್ ಬರುತ್ತಾ ಅಥವಾ ನಾನು ಮಾಡಿದ್ದಕ್ಕೆ ಈ ಟೇಸ್ಟ್ ಬಂತಾ ಅಂತ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿತ್ತು. ನೀವು ಒಂದು ಸರಿ ಟ್ರೈ ಮಾಡಿ. ಮತ್ತು ಟೊಮ್ಯಾಟೊ ಅಲ್ಲಿ ಇದು ಮಾಡೋಕ್ಕೆ ಹೋಗಬೇಡಿ, ಕಡಿಮೆ ಹಾಕಕ್ಕೆ ಹೋಗಬೇಡಿ, ಜಾಸ್ತಿನೇ ಹಾಕಿ. ನಾಟಿ ಟೊಮೆಟೊನ ಹಾಕಿ, ತುಂಬ ಚೆನ್ನಾಗಿ ಬರುತ್ತೆ. ಫಾರಮಿಂದ ನಾಟಿ ಟೊಮೆಟೊ ಹಾಕಿದ್ರೆ ಹುಳಿ ಸಾರಿಗೆಲ್ಲ ತುಂಬ ಟೇಸ್ಟ್ ಆಗಿರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದಿತ್ತು ಇವತ್ತಿನ ಅವರೆಕಾಯಿ ಮೊಸಪ್ ಸಾರು. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಗಾಯ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಗಾಯ್ಸ್.